ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಇದೆಯಲ್ಲ, ಇಟ್ ಈಸ್ ಎನ್ ಆಸ್ಪಿಷಿಯಸ್ ಆ್ಯಂಡ್ ಅ ಸ್ಪೆಷಲ್ ಡೇ ಅಂತಲೂ ಹೇಳ್ಬೋದು. ಅಂದರೆ 999 ಆಗಿದೆ ಇವತ್ತಿನ ಒಂದು ಏಂಜಲ್ ನಂಬರ್. ಅರ್ಥ ಏನು ಅಂದರೆ, ಇವತ್ತಿನ ದಿನಾಂಕ 9, ತಿಂಗಳು 9 ಹಾಗೂ 2025. ವೆನ್ ಯು ಆ್ಯಡ್ ದಿಸ್ ಇಟ್ ವಿಲ್ ಬಿ 9. ಸೊ 999 ಇದರ ಅರ್ಥ ಏನು ಅಕಾರ್ಡಿಂಗ್ ಟು ಏಂಜಲ್ಸ್ ಎನರ್ಜಿ ಅಂದರೆ, ಕಷ್ಟಗಳು ಪರಿಹಾರ ಆಗುವಂಥ ಒಂದು ಟೈಮ್, ರಿನ್ಯೂವಲ್ ಟೈಮ್ ಅಂತ ಹೇಳ್ತೀವಿ. ಆಲ್ಸೋ ಗೆಟಿಂಗ್ ರಿಡ್ ಆಫ್ ಓಲ್ಡ್ ಪ್ಯಾಟರ್ನ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಇವತ್ತಿನ ದಿನ ಸ್ಪೆಷಲ್ ಆಗಿರೋದ್ರಿಂದ ನಾನು ನಿಮಗೋಸ್ಕರ ಯಾವ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ತರಬೇಕಾಗತ್ತೆ, ಬಿಕಾಸ್ ದೆ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಲೆಟ್ ಗೋ ಆ್ಯಂಡ್ ಆಲ್ಸೋ ಒಂದು ಓಪನ್ ಮೈಂಡೆಡ್ನೆಸ್ ಇಟ್ಕೊಂಡು ಒಂದು ಹೊಸ ಚಾಪ್ಟರ್ಗೆ ಕಾಲಿಡುವಂಥ ಶುಭ ದಿನವಾಗಿದೆ ಅಂತ ಹೇಳ್ತೀನಿ. ನಿಮ್ಮ ಪ್ರಾಬ್ಲಮ್ಸ್ ಇರ್ಬೋದು, ನೀವು ಯಾವ ಒಂದು ಸೈಕಲ್ನಲ್ಲಿ ಸ್ಟಕ್ ಆಗಿದ್ದೀರಾ, ನೋವು ಅನುಭವಿಸಿದ್ದೀರಾ, ಅದಕ್ಕೆಲ್ಲ ನೀವು ವಿದಾಯ ಹೇಳುವಂಥ ಟೈಮ್ ಆಗಿದೆ ಇದು. ನೀವೇನು ಮಾಡಬೇಕಾಗತ್ತೆ ಅಂದರೆ, ನೀವು ನಂಬುವ ದೇವರನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ಸಿ ದೇರ್ ಇಸ್ ಅ ಬ್ಯೂಟಿಫುಲ್ ಲಕ್ಷ್ಮೀ ಮಾತಾ ಹಿಯರ್. ಓಕೆ, ಲಕ್ಷ್ಮೀ ದೇವರನ್ನು ಕೂಡ ಇಲ್ಲಿ ನಾನು ಇಟ್ಟಿದ್ದೀನಿ. ಸೊ ಇವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗಿರಲಿ. ಕ್ಲೇಮ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಕೌನ್ಸಿಲಿಂಗ್ ಅಥವಾ ಟ್ಯಾರೋ ರೀಡಿಂಗ್ ಬೇಕಿದೆ ಅಂದರೆ. ಇಲ್ಲಿ 3 ಕಾರ್ಡ್ ಪೈಲ್ಸ್ ಇಟ್ಟಿದ್ದೀನಿ. ನಿಮಗೆ ಯಾವ ಹೂವು ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಹೂವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಹೂವು ನಿಮ್ಮ ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಹೂವನ್ನು ನೀವು ಮನಸ್ಸಿನಲ್ಲಿಟ್ಕೊಳ್ಳಿ. ಸೊ ಎಂದಿನಂತೆ ನಾನು ಫಸ್ಟ್ ಕಾರ್ಡ್ನಲ್ಲಿರುವಂಥ ಮೆಸೇಜ್, ಅದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನಿದೆ ಅಂತ ನೋಡಿ ಹೇಳ್ತೀನಿ. ವಾಟ್ ಈಸ್ ದ ಮೆಸೇಜ್ ಫಾರ್ ಯು? ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಹಿಯರ್ ಆ್ಯಂಡ್ ನೌ ಅಂತ ಬರ್ತಾ ಇದೆ. ಸೊ ನೀವು ಇನ್ನು ಮುಂದೆ ಪ್ರೆಸೆಂಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ಆ ದಿನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ನಿಮ್ಮ ಲೈಫ್ ಅದ್ಭುತವಾದ ಒಂದು ತಿರುವನ್ನು ಪಡೆಯುತ್ತೆ. ಯಾಕೆಂದರೆ ನೀವು ಒಂದು ಓವರ್ ಥಿಂಕರ್ ಅಂತ ಹೇಳ್ಬೋದು. ಪಾಸ್ಟ್ ಬಗ್ಗೆ ನೋವು ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು, ಆ ಒಂದು ವಿಚಾರಕ್ಕೆ ಮುಳುಗು ಹೋಗ್ತೀರಾ, ಅಥವಾ ಮುಂದೇನಾಗುತ್ತೋ ಅನ್ನುವಂಥ ಒಂದು ಆತಂಕದಲ್ಲಿ ಕೂಡ ಜೀವನನ ಸಾಗಿಸ್ತಿರ್ತೀರ. ಸೊ ಇದೊಂದು ಪ್ಯಾಟರ್ನ್ ಇದೆ, ಅದನ್ನು ನೀವು ಬ್ರೇಕ್ ಮಾಡಬೇಕು. ಲಿವಿಂಗ್ ಇನ್ ದ ಪ್ರೆಸೆಂಟ್, ಅದು ನಿಮ್ಮ ಮೆಸೇಜ್ ಆಗಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಟ್ರಯಂಫ್ ವಿತ್ ಸಕ್ಸಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಲೈಫ್ನಲ್ಲಿ ಹೊಸ ಬದಲಾವಣೆ ಬರಲಿದೆ, ಹಾಗೂ ನೀವು ಜಾಬ್ ವಿಷಯವಾಗಿ ಏನಾದರೂ ಚೇಂಜಸ್ನ ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೊಸ ಜಾಬ್ಗೆ ಹೋಗಬೇಕು, ಶಿಫ್ಟ್ ಮಾಡಬೇಕು, ಏನಾದರೂ ಆ ಥರ ನಿಮ್ಮ ಮನಸ್ಸಿನಲ್ಲಿದೆ ಅಂದರೆ ರಿಲೇಟೆಡ್ ಟು ವರ್ಕ್, ಅದರಲ್ಲೂ ಕೂಡ ನೀವು ಜಯವನ್ನು ಅನುಭವಿಸ್ತೀರ. ಹಾಗೂ ಐ ಆಮ್ ಸೀಯಿಂಗ್ ಆಪರ್ಚುನಿಟಿ ಕಮಿಂಗ್ ಟು ಯು. ಒಂದು ಸತ್ಯದ ಅರಿವಾಗುತ್ತೆ ನಿಮಗೆ, ಒಂದು ಕಹಿಯಾದ ಸತ್ಯ ಕೂಡ ನೀವು ತಿಳ್ಕೊಳ್ತೀರಾ ಇನ್ನು ಮುಂಬರುವ ದಿನಗಳಲ್ಲಿ. ಆ ಸತ್ಯದಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಬರ್ತಾ ಇದೆ. ನಿಮ್ಮ ಲೈಫ್ನ ಎಷ್ಟು ವ್ಯಾಲ್ಯೂಸ್ನಲ್ಲಿ, ಮಾರಲ್ಸ್ನಲ್ಲಿ ಇಟ್ಕೊಂಡು ಮುಂದೆ ಹೋಗ್ತೀರಾ, ಅದರಲ್ಲಿ ನೀವು ಇನ್ನೂ ಅದ್ಭುತವಾದ ರಿಸಲ್ಟ್ನ ನೋಡ್ತೀರಾ. ನೀವು ಬೇರೆಯವ್ರಿಗೋಸ್ಕರ ಬದಲಾಗುವ ಅವಶ್ಯಕತೆ ಇಲ್ಲ. ಹಾಗೂ ನೀವು ಯಾವುದನ್ನು ಬಹಳ ಹೀಗೇ ಇರಬೇಕು ನಾನು ಅಂತ ಒಂದು ದೃಢವಾದ ವ್ಯಾಲ್ಯೂಸ್ನ ಇಟ್ಕೊಂಡಿರ್ತೀರ. ನೀವು ಚೇಂಜ್ ಆಗಬಾರ್ದು, ಆ ವಿಚಾರವಾಗಿ ನಿಮ್ಮ ತನವನ್ನು ನೀವು ಬಿಟ್ಕೊಡ್ಬಾರ್ದು ಅಂತ ನಿಮಗೆ ಮೆಸೇಜ್ ಬಂದಿದೆ. ಸೊ ಆವಾಗಲೇ ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ಇನ್ಫ್ಲೂಯೆನ್ಸ್ ಆಗಬೇಡಿ ಅಂತ ಆನ್ ದ ಹೋಲ್ ಮೆಸೇಜ್ ಆಗಿದೆ. ಸೊ ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್, ಯಾರು ರೋಸ್ನ ಸೆಲೆಕ್ಟ್ ಮಾಡಿದರು, ನಿಮ್ಮ ಮೆಸೇಜ್ ಏನಿದೆ ಅಂತ ಹೇಳ್ತೀನಿ ದೈವದಿಂದ ಇವತ್ತಿನ ಸ್ಪೆಷಲ್ ದಿನಕ್ಕೆ. ಹೈಯರ್ ಪವರ್ ಬರ್ತಿದೆ. ಕ್ಲೇಮ್ ಮಾಡಿ, ನೀವು ಯಾವ ದೇವರನ್ನ ತುಂಬ ನಂಬ್ತೀರಾ ಕಮೆಂಟ್ ಮಾಡಿ. ಆ ದೇವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿದೆ, ಈಗಾಗಲೇ ಸಿಕ್ಕಿದೆ. ಹೈಯರ್ ಪವರ್ ಇರೋದ್ರಿಂದ ನೀವು ಏನಕ್ಕೆ ಕೈ ಹಾಕಿದ್ರು, ಯಾವ ವಿಷಯಕ್ಕೆ ಕೈ ಹಾಕಿದ್ರು, ಇನ್ನು ಮುಂಬರುವ ದಿನಗಳಲ್ಲಿ ಅದರಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ. ಹಾಗೂ ಫಲ ನಿಮಗೆ ಬೇಕಾಗಿರೋ ಹಾಗೆ ನಿಮಗೆ ಸಿಗುತ್ತೆ. ನೀವು ಯಾವುದಕ್ಕೆ ತುಂಬ ಕಾಯ್ತಾ ಇದ್ರಿ, ಯಾವುದಕ್ಕೆ ತುಂಬ ನೋವು ಪಡ್ತಿದ್ರಿ, ಸಿಕ್ಕಿಲ್ಲ ಅನ್ನುವಂಥ ಹತಾಶೆಯಲ್ಲಿದ್ರಿ, ಅದು ನೀವು ಪಡಿತೀರಾ ಅಂತ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ವಿಸ್ಡಮ್ ಬರ್ತಿರೋದ್ರಿಂದ ಏನಾದರೂ ಒಂದು ಕಲಿಯುವ ಟೈಮ್ ಬಂದಿದೆ. ಎನಿ ಕೈಂಡ್ ಆಫ್ ಅ ಕೋರ್ಸ್, ನಿಮ್ಮನ್ನು ನೀವೇ ಅಪ್ಗ್ರೇಡ್ ಮಾಡ್ಕೊಳ್ಳುವಂಥದ್ದು, ಯಾವುದಾದ್ರೂ ಒಂದು ಹೊಸದಾದ ಎಕ್ಸ್ಪೀರಿಯನ್ಸ್ಗೆ ಒಳಗಾಗುವಂಥದ್ದು, ರೀಟ್ರೀಟ್ಗೆ ಹೋಗುವಂಥದ್ದು, ಒಟ್ಟಿನಲ್ಲಿ ನಿಮ್ಮ ಇಂಟೆಲೆಕ್ಚುಯಲ್ ಸ್ಕಿಲ್ಸ್, ಎಬಿಲಿಟೀಸ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಎನ್ಹ್ಯಾನ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ವಿದ್ಯೆಗೆ ನೀವು ಎಷ್ಟು ಬೆಲೆ ಕೊಡ್ತೀರಾ, ನಿಮ್ಮನ್ನು ನೀವು ಆ ಒಂದು ವಿಚಾರದಲ್ಲಿ ಕಲಿಕೆಯ ವಿಷಯವಾಗಿ ನೀವು ಎಷ್ಟು ಪ್ರಯತ್ನಗಳನ್ನ ಹಾಕ್ತೀರಾ, ಅದಕ್ಕೆ ಟೈಮ್ ಕೊಡ್ತೀರಾ, ನೀವಿನ್ನು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀರಾ ಅಂತ ಮೆಸೇಜ್ ಬಂದಿದೆ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಈಗ ಲಾಸ್ಟ್ ಯಾರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಬ್ಯೂಟಿಫುಲ್ ವೈಟ್ ಫ್ಲವರ್,
ನಿಮಗೆ ಏನಿದೆ ಮೆಸೇಜ್ ಅಂತ ಚೆಕ್ ಮಾಡಿ ಹೇಳ್ತೀನಿ ದೇವರಿಂದ. ಬ್ಯಾಲೆನ್ಸ್ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಇಂಬ್ಯಾಲೆನ್ಸ್ನ ನೀವು ತುಂಬ ನೋಡಿದ್ದೀರಾ. ಅಂದರೆ ಏರುಪೇರು, ಮೇ ಬಿ ಹೆಲ್ತ್ ಇಶ್ಯೂಸ್ ಇರ್ಬೋದು, ಮೇ ಬಿ ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು. ಒಟ್ಟಿನಲ್ಲಿ ಯಾವುದು ನೀವು ತುಂಬ ಲೈಕ್ ಕಾದಿದ್ರಿ ಅಥವಾ ಲಾಸ್ ನೋಡಿದ್ದೀರಾ, ಸಾಲಗಳನ್ನ ಮಾಡ್ಕೊಂಡಿದ್ದೀರಾ, ಆ ಥರದ್ದೆಲ್ಲ ನಾನು ಮಾಡ್ತಾಯಿದ್ದೀನಿ. ಅದರಿಂದ ನಿಮಗೆ ಬಿಡುಗಡೆ ಸಿಗುತ್ತೆ. ನಿಮ್ಮ ಲೈಫ್ನಲ್ಲಿ ನಿಮಗೆ ಯಾವ ವಿಷಯವಾಗಿ ಬಹಳ ಕಾಯುವುದಾಗಿತ್ತು, ನೋವು ಪಡುವಂಥದ್ದಾಗಿರ್ಬೋದು. ಒಟ್ಟಿನಲ್ಲಿ ನಾನು ಹೆಲ್ತ್ ವಿಷಯವಾಗೂ ಕೂಡ ಒಳ್ಳೆಯ ಬ್ಯಾಲೆನ್ಸ್ನ ನೀವು ಅನುಭವಿಸ್ತೀರಾ. ಆ್ಯಂಡ್ ಆಲ್ಸೋ ಫಿಸಿಕಲಿ ನೀವು ನೊಂದಿದ್ರೆ, ಈಗ ಎಷ್ಟೋ ಮೆಡಿಕೇಷನ್ಸ್ನ ತೊಗೊಳ್ತೀರಾ, ಪರಿಹಾರ ಸಿಕ್ಕಿರಲ್ಲ, ಅದೆಲ್ಲ ಬಿಡುಗಡೆ ಆಗುತ್ತೆ. ನಿಮ್ಮ ಹೆಲ್ತ್ ಬೆನಿಫಿಟ್ ಎನ್ಹ್ಯಾನ್ಸ್ಮೆಂಟ್ ನೀವು ನೋಡ್ತೀರಾ ಅಂತ ಬರ್ತಾ ಇದೆ. ಬ್ಯಾಲೆನ್ಸ್ ಇನ್ ಲೈಫ್, ಓಕೆ, ಅದನ್ನು ನೀವು ಅನುಭವಿಸ್ತೀರಾ ಮುಂಬರುವ ದಿನಗಳಲ್ಲಿ. ಬ್ರೀತ್ ಬರ್ತಿರೋದ್ರಿಂದ ನಿಮ್ಮ ಟೈಮ್ ಯಾವ ವಿಷಯವಾಗಿರಬೇಕು, ಒಂದು ಯೋಗ ಮಾಡುವಂಥದ್ದು, ಒಳ್ಳೆಯ ಬ್ರೀತಿಂಗ್ ಎಕ್ಸಸೈಸ್ನ ಅದೊಂದು ರೂಟೀನಾಗಿ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಮತ್ತು ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ ಅಂತಲೇ ಬಂದಿದೆ, ಅದೇ ನಿಮಗೆ ಬಂದಿರುವಂಥ ಸ್ಪೆಷಲ್ ಮೆಸೇಜ್ ಆಗಿದೆ. ಹಾಗೂ ಪ್ರೇಯರ್ಸ್ ಮಾಡುವಂಥದ್ದು, ಕೈ ಜೋಡಿಸಿ, ಇಲ್ಲಿ ನೋಡ್ಬೋದು, ಇಲ್ಲಿ ಕೈ ಜೋಡಿಸಿದ್ದಾಳೆ ಈಕೆ. ಆ್ಯಂಡ್ ಶೀ ಈಸ್ ವೆರಿ ಕ್ಲೋಸ್ ಟು ಸ್ಪಿರಿಚುವಲ್ ಎನರ್ಜಿ. ನೀವಿದನ್ನು ಎಷ್ಟು ರೂಟೀನ್ ಆ್ಯಂಡ್ ಒಂದು ಮನಸ್ಥಿತಿ ಒಳಗಾಗಿ ನೀವು ಮಾಡ್ತಾ ಹೋಗ್ತೀರಾ. ಈಗ ದಿನ ಹೋಗೋಕ್ಕಾಗಲಿಲ್ಲ ಅಂದರೂ ದೇವಸ್ಥಾನಕ್ಕೆ, ಮನೇಲೇ ಪೂಜೆ ಮಾಡುವಂಥದ್ದು, ನೀವು ನಿಮ್ಮ ಮನೆಯ ದೇವರಿರುತ್ತಲ್ಲ, ಆ ದೇವರನ್ನು ಪಠನೆ ಮಾಡಿ, ಚಾಂಟಿಂಗ್ ಮಾಡಿ, ಇದೆಲ್ಲ ಮಾಡೋದ್ರಿಂದ ನೀವು ಹೈಯರ್ ಪವರ್ಗೆ ಕ್ಲೋಸ್ ಆಗ್ತೀರಾ. ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಇದರಿಂದ ನಿಮ್ಮ ಲೈಫ್ನಲ್ಲಿ ನೀವು ಬ್ಯಾಲೆನ್ಸ್ ನೋಡ್ತೀರಾ. ದ್ಯಾಟ್ ಈಸ್ ದ ಮ್ಯಾಜಿಕ್ ವಿಚ್ ವಿಲ್ ಹ್ಯಾಪನ್ ಇನ್ ಯೋರ್ ಲೈಫ್. ಆ್ಯಂಡ್ ಎಸ್, ಅದ್ಭುತವಾದ ಮೆಸೇಜ್ ಬಂದಿದೆ. ನಿಮ್ಮ ಲೈಫ್ ರೊಟೀನಲ್ಲಿ ಯೋಗಾನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಯು ಶುಡ್ ಸಿ ದ ಬೆಸ್ಟ್ ಹೆಲ್ತ್ ರಿಸಲ್ಟ್ಸ್. ಓಕೆ, ಐ ಹೋಪ್ ಇಟ್ ಹೆಲ್ಪ್ಡ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.